ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 ರಿಸಲ್ಟ್ಗಾಗಿ ವೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರತಕ್ಕಂಥದ್ದು. ಅದೇನಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಎಕ್ಸಾಮಿನೇಷನ್ ರಿಸಲ್ಟ್ ಆದಷ್ಟು ಬೇಗನೆ ಪ್ರಕಟವಾಗ್ಬೋದು. ಅದೇಕಪ್ಪ ಅಂದರೆ ಇದು ನಿಮಗಿರ್ತಕ್ಕಂಥ ಗುಡ್ ನ್ಯೂಸ್ ಏನಂದರೆ, ಇವತ್ತು ಹಿಂದಿಗೆ ನಿಮ್ಮೊಂದು ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆ ಒಂದು ಆನ್ಸರ್ ಶೀಟ್ಗಳ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅಂದರೆ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದ ಮೌಲ್ಯಮಾಪನ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳು, ಇದು ಯಾವುದೇ ರೀತಿ ಗೌರ್ಮೆಂಟ್ ಆದೇಶ ಇಲ್ಲ ಮತ್ತು ಡಿಪಾರ್ಟ್ಮೆಂಟ್ನ ಆದೇಶ ಕೂಡ ಇಲ್ಲ. ಕೇವಲ ನಾವು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಟೀಮ್ನವರು ತಿಳಿದುಕೊಂಡಿರ್ತಕ್ಕಂಥ ಮಾಹಿತಿ. ನಿಮ್ಮೊಂದು ಈ ಎರಡೂ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಉಳಿದಂತೆ ಗಣಿತ, ವಿಜ್ಞಾನ, ಹಿಂದಿ, ಇಂಗ್ಲೀಷ್ ಪತ್ರಿಕೆಗಳು ಕೂಡ ಮುಂದಿನ ವಾರ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಸಾಧ್ಯವಂದರೆ ಆಗಸ್ಟ್ 25 ಅಥವಾ ಆಗಸ್ಟ್ 25 ಆಸುಪಾಸು ನಿಮ್ಮ ರಿಸಲ್ಟು ಪ್ರಕಟವಾಗುತ್ತೆ. ಅಷ್ಟರೊಳಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಮಾಹಿತಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಒಂದು 4 ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಮುಗಿದ ತಕ್ಷಣ ನಿಮ್ಮ ಒಂದು ರಿಸಲ್ಟನ್ನು ಅಪ್ಡೇಟೇಷನ್ ಮಾಡ್ತಾರೆ. ಮಾಡಿದ ತಕ್ಷಣ ನಿಮ್ಮ ರಿಸಲ್ಟನ್ನು ಪ್ರಕಟ ಮಾಡ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು ರಿಸಲ್ಟ್ ನೋಡಬೇಕಾದ್ರೆ ಈ ಒಂದು ಲಿಂಕು ಇಲ್ಲೇನಿದೆಯಲ್ಲ, ಈ ಒಂದು ಲಿಂಕ್ ಮೂಲಕ ಕೂಡ ನೋಡ್ಬೋದು. ಮತ್ತು ನೋಡಿ ವಿದ್ಯಾರ್ಥಿಗಳೇ, ಈ ಲಿಂಕ್ ಕೂಡ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ರಿಸಲ್ಟ್ ಪ್ರಕಟವಾದ ತಕ್ಷಣವೇ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀವಿ. ನಿಮ್ಗೆ ಗೊತ್ತಿರ್ಬೋದು, SSLC ಎಕ್ಸಾಮ್ 2 ರಿಸಲ್ಟ್ ಪ್ರಕಟವಾದಾಗ ಅದು ಒಂದು ಗಂಟೆಯಿಂದ ಹಿಡಿದು 1 ತಾಸು ಲೇಟಾಗಿತ್ತು. ಆದರೆ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋಗಳ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ವಿ. ಅಲ್ಲಿಂದ ವಿದ್ಯಾರ್ಥಿಗಳು ಬಹುಬೇಗನೆ ರಿಸಲ್ಟನ್ನು ನೋಡಿರ್ತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಮಾಹಿತಿ ಪ್ರಕಾರ ನಿಮ್ಮ ಒಂದು ಈಗ ಏನು 2 ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಉಳಿದಂತೆ ಇರತಕ್ಕಂಥದ್ದು 4 ಸಬ್ಜೆಕ್ಟ್ ಇದೆ. ಅದು ಕೂಡ ಮುಂದಿನ ವಾರ ಕಂಪ್ಲೀಟ್ ಆಗಿ ನಿಮ್ಮ ಒಂದು ರಿಸಲ್ಟು ಆಗಸ್ಟ್ 25 ಅಥವಾ 25 ಆಸುಪಾಸು ಪ್ರಕಟವಾಗುವ ಸಾಧ್ಯತೆ ತುಂಬ ಇದೆ. ಆ ಕುರಿತು ಏನು ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಕೂಡ ಈ ಕುರಿತು ಲೈವ್ ಅಪ್ಡೇಟ್ ತಿಳ್ಕೊಬೋದು. ಅದು ಹೇಗಪ್ಪ ಅಂದರೆ, ಇದು ಇಲಾಖೆಯ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟು. ಇಲ್ಲಿ ಕೂಡ ನಿಮ್ಮ ರಿಸಲ್ಟ್ ಕೊಡ್ತು ಅಪ್ಡೇಟ್ ಮಾಡ್ತಾರೆ. ಇಲ್ಲೆಲ್ಲ ಇದೆ ನೋಡಿ, ಅಪ್ಡೇಟ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಥವಾ ನೋಡಿ ವಿದ್ಯಾರ್ಥಿಗಳೇ, ಮಂಜುಶ್ರೀ ಎನ್ ಮೇಡಮ್ ಇವರು ಚೇರ್ಪರ್ಸನ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್. ಇವರು ಒಂದು KSEBA ಚೇರ್ಪರ್ಸನ್ ಆಗಿರ್ತಕ್ಕಂಥದ್ದು. ಮತ್ತು ಅಡ್ಮಿನಿಸ್ಟ್ರೇಟರ್ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಎರಡಕ್ಕೂ ಕೂಡ ಇದ್ದಾರೆ. ಇವರು ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಈಗ ನಿಮ್ಮ ಲೈವ್ ತಿಳಿಸ್ಕೊಡ್ತೀನಿ ನಿಮ್ಮ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸೆಕೆಂಡ್ PUC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 3 ಕುರಿತು ಉತ್ತಮ ಫಲಿತಾಂಶದ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಬನ್ನಿ ಇಲ್ಲಿ ನೋಡಿ, ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ನ ಒಂದು ಶಾಲಾ ಲಾಗಿನಲ್ಲಿ ಬಿಟ್ಟಿದ್ದು ಕೂಡ ತಿಳಿಸಿದ್ದಾರೆ. ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು. ಒಂದಿನ ಬಿಫೋರ್ ಅಪ್ಡೇಟ್ ಮಾಡಿಬಿಡ್ತಾರೆ. ಯಾವುದೇ ಮಾಹಿತಿ ಇದ್ದರೂ ಕೂಡ ನೋಡಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ನಾಳೆ ಅನೌನ್ಸ್ಡ್ ಆಗುತ್ತಂದರೆ ಇವತ್ತು ಅಡ್ವಾನ್ಸ್ ಆಗಿ ತಿಳಿಸ್ಬಿಡ್ತಾರೆ ಮೇಡಮ್ ಅವರು. ನೋಡಿ 14 ರಿಸಲ್ಟ್ ಅನೌನ್ಸ್ಡ್ ಆಗಿದೆ, ಅದನ್ನು 15ಕ್ಕೆ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಬರುತ್ತೆ ನೋಡಿ. SSLC ಎಕ್ಸಾಮ್ 3 ಟೈಮ್ ಟೇಬಲ್ಲು, ನಾವು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿಂದನೇ ಅಪ್ಡೇಟ್ ಪಡ್ಕೊಳ್ತೀವಿ. ನಿಮ್ಮ ಒಂದು ಪ್ರತಿಯೊಂದು ಮಾಹಿತಿ ಕೂಡ ಯಾವುದೇ ಇರಲಿ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು. ನೋಡಿ, ನಿಮ್ಮ ಒಂದು SSLC ಎಕ್ಸಾಮ್ 2 ಫಲಿತಾಂಶ ಜುಲೈ 10ಕ್ಕೆ ಪ್ರಕಟವಾಗುತ್ತೆ ಅಂತ ಇಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ರಿಸಲ್ಟ್ ಆದಷ್ಟು ಬೇಗನೆ ಪ್ರಕಟವಾಗುತ್ತೆ ಅನ್ನೋದಕ್ಕೆ ಒಂದು ಮತ್ತೊಂದು ಪ್ರೂಫ್ ಏನಂದರೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 2024ರ SSLC ಎಕ್ಸಾಮ್ 2, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂದರೆ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3ರ ಟಾಪರ್ಗಳಿಗೆ ಲ್ಯಾಪ್ಟಾಪನ್ನು ವಿತರಿಸುವ ಸಂಬಂಧ ಲ್ಯಾಪ್ಟಾಪ್ಗಳನ್ನು ಖರೀದಿಸಲು ಈ ಟೆಂಡರ್ ಆಹ್ವಾನಿಸುವ ಬಗ್ಗೆ. ಅಂದರೆ ಈ ಒಂದು SSLCಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಹೈಯೆಸ್ಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದ ಲ್ಯಾಪ್ಟಾಪ್ ಕೊಡ್ತಾರೆ. ಅದಕ್ಕೆ ಕೂಡ ಈಗ ಟೆಂಡರ್ ಕರೆದಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ರಿಸಲ್ಟನ್ನು ಆದಷ್ಟು ಬೇಗನೆ ಪ್ರಕಟ ಮಾಡಿ ಈ ಒಂದು ಸೌಲಭ್ಯವನ್ನು ನೀಡ್ತಾರೆ ಅಂತಲೇ ನಾವು ಹೇಳ್ಬೋದು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನಮಗೆ ಕಮೆಂಟ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತ್ರ, ಯಾವುದೇ ರೀತಿ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ ಬಂದಿರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.